ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ಒಂದು ಸರ್ಕಾರಿ ಶಾಲೆ ಅಂದರೆ ಏನು, ಆ ಸರ್ಕಾರಿ ಶಾಲೆಯಲ್ಲಿ ಏನಿದೆ, ಹೆಂಗಿರುತ್ತೆ ನೀವು ಕೇಳ್ಬೋದು. ಏನಪ್ಪ ಇವತ್ತೇನೋ ಭಾಳ ಬಂದು ಸ್ಪೆಷಲ್ಲಾಗಿ ಸರ್ಕಾರಿ ಶಾಲೆ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ ಸರ್ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಗೌರ್ಮೆಂಟ್ ಸ್ಕೂಲ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಅದರದ್ದು ಎಷ್ಟರ ಮಟ್ಟಿಗೆ ಆ ಸರ್ಕಾರಿ ಶಾಲೆ ಇವತ್ತಿನ ನಮ್ಮ ಒಂದು ಜನಗಳಿಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ಅನ್ನೋದಕ್ಕೆ ಒಂದಿಷ್ಟು ನಿಮ್ಮ ಜೊತೆ ಇವತ್ತು ಡಿಸ್ಕಸ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಇವತ್ತು ಈ ವಿಡಿಯೋದಿಂದ ನಾವು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದರೆ, ಬಹಳ ಮುಖ್ಯವಾಗಿ ಒಂದು ಸರ್ಕಾರಿ ಶಾಲೆ ಅಂದರೆ ಅದು ನಮ್ಮದು ಅಂತ. ನಾನು ಅಂದರೆ ಸರ್ಕಾರ ಅಂದರೆ ನಾನು ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಿ ವ್ಯವಸ್ಥೆ ಅಂತ ಹೇಳಿದರೆ ಅದು ಪ್ರಜೆಗಳ ಸರ್ಕಾರದಿಂದ ಆಗಿರುವಂಥ ಒಂದು ಶಾಲೆ ಸರ್ಕಾರಿ ಶಾಲೆ ಅಂತ. ಆ ಒಂದು ಸರ್ಕಾರಿ ಶಾಲೆ ಬಗ್ಗೆ ನಾವು ಒಂದು ಸಣ್ಣದಾದ ಒಂದು ಹೆಮ್ಮೆ ಪಡ್ಕೋಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಇದ್ರ ಮೂಲಕ ನಿಮಗೆ ನಾನು ಹೇಳಕ್ಕೆ ಹೊರಟಿದ್ದೀನಿ. ಬಹಳ ಮುಖ್ಯವಾಗಿ ನಾನು ಇರ್ಬೋದು, ನಾನು ಯಾಕಪ್ಪ ಸರ್ಕಾರಿ ಶಾಲೆ ಸೇರಿಸಲಿ, ನನ್ನ ಹತ್ರ ಬೇಜಾನ್ ದುಡ್ಡಿದೆ, ನಾನು ಯಾವುದೋ ಒಂದು ಪ್ರೈವೇಟ್ ಸ್ಕೂಲಲ್ಲಿ ನನಗೆ ಬೇಕಾದಂಥ ಎಜುಕೇಷನಲ್ಲಿ ನನಗೆ ಆ ಥರ ಕ್ವಾಲಿಟಿ ಬೇಕು, ನನಗೆ ಇಂಥ ಕ್ವಾಲಿಟಿ ಎಜುಕೇಷನ್ ಬೇಕು ಅಂತ ನಿಮ್ಮೆಲ್ಲರ ಮನಸ್ಸಲ್ಲೂ ಇರುತ್ತೆ. ಅದೆಲ್ಲದನ್ನು ಮೀರಿ ಈ ಒಂದು ಸಮಾಜದಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಈ ಒಂದು ವ್ಯವಸ್ಥೆಯಲ್ಲಿ ನಾವು ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗ ಮತ್ತು ಬಡವರದು ಒಂದು ವರ್ಗ ಅಂತ ಈ ಥರ ಒಂದು ಸಾಮಾಜಿಕ ವ್ಯವಸ್ಥೆನಲ್ಲಿ ನೋಡ್ಕೊಂಡು ಬರ್ತೀವಿ. ಎಷ್ಟೋ ಜನ ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತು ಅವರು ಕೂಲಿ ಮಾಡಿನೇ ಬದುಕಬೇಕಾದಂಥ ಒಂದು ಪರಿಸ್ಥಿತಿ ಇರುವಂಥದ್ದನ್ನು ಈಗಲೂ ನಾವು ನೋಡ್ತಾ ಇದ್ದೀವಿ. ಮತ್ತು ಮಧ್ಯಮ ವರ್ಗ ಆಗಲಿ, ಶ್ರೀಮಂತ ವರ್ಗ ಆಗಲಿ, ಯಾವುದೇ ವರ್ಗ ಆಗಲಿ, ಇಲ್ಲಿ ಸರ್ಕಾರಿ ಶಾಲೆ ಅಂತ ಹೇಳಿದರೆ ಸರ್ಕಾರಿ ಶಾಲೆನೇ. ಬೇರೆ ಬೇರೆ ದೇಶಗಳಲ್ಲಿ ನೀವು ನೋಡ್ಬೋದು, ಪಬ್ಲಿಕ್ ಸ್ಕೂಲ್ ಅಂತ ಹೇಳಿದರೆ ಪಬ್ಲಿಕ್ ಸ್ಕೂಲೇ. ಅಲ್ಲಿ ಬಡವ ಮಧ್ಯಮ ಅವನು ಶ್ರೀಮಂತ ಅನ್ನೋ ಭೇದ ಭಾವ ಯಾವುದೂ ಇಲ್ಲ. ಆದ್ದರಿಂದ ನಾವೆಲ್ಲರೂ ಸರ್ಕಾರಿ ಶಾಲೆಗೆ ನಾವು ಫೋಕಸ್ ಮಾಡಬೇಕು. ಏನಂಗಂದರೆ ಸರ್ಕಾರಿ ಶಾಲೆ ಅಂದರೆ ಏನು ಬರೋ ಒಂದು ಫ್ರೀ ಎಜುಕೇಷನ್ ಕೊಡೋಂಥ ಸ್ಥಳನ ಅದು? ಅಂದರೆ ಗೌರ್ಮೆಂಟ್ ಅಂದರೆ ಬರೋ ಫ್ರೀ ಎಜುಕೇಷನ್ ಕೊಡೋ ಸ್ಥಳ ಅಷ್ಟೇ ಅಲ್ಲ ಅದು. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಅದು ಬರೀ ಫ್ರೀ ಎಜುಕೇಷನ್ ಕೊಡುವಂಥ ಪ್ಲೇಸ್ ಅಲ್ಲ ಅದು ಏನು ಅಂದರೆ ಒಂದು ಸರ್ಕಾರಿ ಶಾಲೆ ಉತ್ತಮವಾಗಿ ರೂಪುಗೊಂಡು ಅದು ಒಂದು ಮಗುವಿನ ಜೀವನವನ್ನು ಮಾತ್ರವಲ್ಲ, ಒಂದು ಕುಟುಂಬದ ಭವಿಷ್ಯವನ್ನೇ ಆ ಸರ್ಕಾರಿ ಶಾಲೆ ಬದಲು ಮಾಡುತ್ತೆ. ಈ ರೀತಿ ಒಂದು ಸರ್ಕಾರಿ ಶಾಲೆ ಬದಲು ಆಗ್ಬೇಕಂತ ಅನ್ನೋದಾದರೆ ಇವತ್ತು ನಾವು ಏನು ಒಂದು ಒಳ್ಳೆಯ ಒಂದು ಪೊಸಿಷನ್ನಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಬೇರೆ ಬೇರೆ ಥರದಲ್ಲಿ ಒಂದು ಒಳ್ಳೆ ಪೊಸಿಷನ್ನಲ್ಲಿ ಇರೋಂಥವ್ರು ಆದರೂ ಕೂಡ ನಾವು ಇದನ್ನು ಯೋಚನೆ ಮಾಡಬೇಕು. ಇಲ್ಲಿ ಒಂದು ಸರ್ಕಾರಿ ಶಾಲೆ ಅಂದರೆ ಅದು ನಮ್ಮ ಶಾಲೆ ಅನ್ನುವಂಥ ಮನೋಭಾವನೆಯನ್ನು ಇಟ್ಕೊಂಡು ನಾವು ಯೋಚನೆ ಮಾಡಿದರೆ ನಾವು ಈ ಒಂದು ಶಾಲೆಯನ್ನು ಅತ್ಯಂತ ಬ್ಯೂಟಿಫುಲ್ ಆಗಿ ನಮ್ಮ ಊರಿನಲ್ಲಿ ನಾವು ಇದನ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾವು ನೋಡೋಣ ಸ್ನೇಹಿತರೆ. ಈ ಸಂದರ್ಭದಲ್ಲಿ ಒಂದು ಸರ್ಕಾರಿ ಶಾಲೆನ ನಾವು ತುಂಬ ಚೆನ್ನಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಆಯಿತು ಸರ್, ನೀವು ಹೇಳೋದಲ್ಲ ಕರೆಕ್ಟು. ನಾನು ನಮ್ಮೂರಾಗಿರೋ ಒಂದು ಗೌರ್ಮೆಂಟ್ ಸ್ಕೂಲ್ನ ನಾನು ಚೆನ್ನಾಗಿ ಮಾಡಬೇಕಪ್ಪ. ನಾನು ಅದೇ ಗೌರ್ಮೆಂಟ್ ಶಾಲೆಗೆ ಓದಿದ್ದೀನಿ, ನಾನು ಫಾರಿನಲ್ಲಿ ಒಂದು ದೊಡ್ಡ ಎಂಜಿನಿಯರಿಂಗ್ ನಲ್ಲಿ ನಾನು ಹುದ್ದೆಯಲ್ಲಿದ್ದೀನಿ, ನನಗೆ ಲಕ್ಷ ಕೋಟಿ ಸಂಬಳ ಬರುತ್ತೆ. ಬಟ್ ನಾನು ಓದಿರೋ ಸ್ಕೂಲಿಗೆ ನಾನು ಏನಾದ್ರು ಮಾಡಬೇಕು ಅನ್ನೋಂಥ ಮನಸ್ಸು ಯಾರಿಗಿದೆ? ಎಲ್ರಿಗೂ ಇರುತ್ತೆ, ಆಲ್ಮೋಸ್ಟ್ 90%. ಯಾಕಂದರೆ ಈಗ ಏನು ಜಾಬಲ್ಲಿ ಇರೋರೆಲ್ಲ 99% ಸರ್ಕಾರಿ ಶಾಲೆಯಲ್ಲಿ ಓದಿರೋರು ಆಗಿರೋದ್ರಿಂದ. ಸೊ ನೀವುಗಳು ಏನು ಮಾಡ್ಬೋದು, ಒಂದು ಒಳ್ಳೊಳ್ಳೆ ಪೊಸಿಷನಲ್ಲಿ ಇರೋರೆಲ್ಲ ನೀವೇನು ಮಾಡ್ಬೋದು, ಒಂದು 10 ಪ್ರಮುಖವಾದಂಥ ಮಾರ್ಗಗಳು ಏನೇನಿದ್ದಾವೆ ಒಂದು ಗೌರ್ಮೆಂಟ್ ಸ್ಕೂಲ್ಸ್ನ ಚೆನ್ನಾಗಿ ಮಾಡ್ಬೋದು ಅಂತ ಹೇಳೋದಕ್ಕೆ ಏನೇನು ಮಾರ್ಗಗಳಿದೆ ಅನ್ನೋದು ನೋಡೋಣ. ಚೆನ್ನಾಗಿರೋದನ್ನು ಎಲ್ಲರೂ ಚೆನ್ನಾಗಿ ಮಾಡೋದು ಅದೇನು ದೊಡ್ಡ ವಿಷಯ ಅಲ್ಲ, ಆದರೆ ಇರೋದನ್ನು ಹೇಗೆ ಚೆನ್ನಾಗಿ ಮಾಡಬೇಕು ಅನ್ನೋಂಥದ್ದು ಬಹಳ ದೊಡ್ಡ ವಿಷಯ ಆಗುತ್ತೆ. ಅದೇನು ಯಾವ ಥರ ನಾವು ಮಾಡಿದರೆ ಅಲ್ಲಿ ಸಕ್ಸಸ್ ಆಗ್ತೀವಿ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಇವತ್ತು ಸರ್ಕಾರಿ ಶಾಲೆಗಳ ಸುಧಾರಣೆಗಾಗಿ 10 ಸರಳ ಸೂತ್ರಗಳನ್ನು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಏನಪ್ಪ 10 ಸರಳ ಸೂತ್ರಗಳು ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಒಂದು ಸ್ಕೂಲ್ ಬೆಸ್ಟ್ ಸ್ಕೂಲ್ ಅಂದರೆ ಒಂದು ಶಾಲೆ ಚೆನ್ನಾಗಿದೆ ಅಂತ ಹೇಳಿದರೆ ಅದು ಬಿಲ್ಡಿಂಗಲ್ಲಿ ಚೆನ್ನಾಗಿದೆ, ಬಹಳ ಬಿಲ್ಡಿಂಗ್ ತುಂಬ ಅಟ್ರಾಕ್ಟಿವ್ ಆಗಿದೆ, ಅದೆಲ್ಲ ಮ್ಯಾಟ್ರು. ಆದರೆ ಆ ಒಂದು ಶಾಲೆ ಚೆನ್ನಾಗಿರ್ಬೇಕಂತ ಹೇಳೋದಾದರೆ ಮಕ್ಕಳ ಕಲಿಕೆಗೆ ಆ ಒಂದು ಶಾಲೆಯಲ್ಲಿ ಮೊದಲ ಆದ್ಯತೆಯನ್ನು ಕೊಟ್ಟಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಆ ಸ್ಕೂಲು ಯಾವ ಥರ ಸ್ಕೂಲ್ ಇದೆ, ಪ್ರೈವೇಟ್ ಸ್ಕೂಲಾ, ಗೌರ್ಮೆಂಟ್ ಸ್ಕೂಲಾ, ಏಡೆಡ್ ಸ್ಕೂಲಾ, ಮ್ಯಾಟ್ರ್ ಆಗಲ್ಲ. ಶಿಕ್ಷಕರು ಭಾಳ ಮುಖ್ಯವಾಗಿ ಒಂದು ಸರ್ಕಾರಿ ಶಾಲೆ ಅಂತ ಹೇಳಿದರೆ ಅಥವಾ ಒಂದು ಶಾಲೆ ಅಂತ ಹೇಳಿದರೆ ಆ ಶಾಲೆಯಲ್ಲಿ ಮಕ್ಕಳ ಕಲಿಕೆಗೆ ಯಾವ ಶಾಲೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡುತ್ತೆ ಅದು ಬೆಸ್ಟ್ ಸ್ಕೂಲಾಗಿ ಹೊರಹೊಮ್ಮುತ್ತೆ ಅಂಥೇಳಿ. ಶಾಲೆಯ ಮೊದಲ ಗುರಿ ಕಟ್ಟಡವಲ್ಲ. ತುಂಬ ಚೆನ್ನಾಗಿ ಬಿಲ್ಡಿಂಗ್ ಕಟ್ಬಿಟ್ಟೆ ನಾನು, ಆದರೆ ಒಳಗೆ ಏನು ನನಗೆ ಪಾಠ ಹೇಳಕ್ಕೆ ಬರ್ತಿಲ್ಲ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಅಲ್ಲಿ ಏನಂದರೆ ಪ್ರತಿ ಮಗುವಿನ ಕಲಿಕಾ ಮಟ್ಟವನ್ನು ಗುರುತಿಸಬೇಕು, ಆ ಮಗುವಿನ ಲರ್ನಿಂಗ್ ಗ್ಯಾಪ್ಸನ್ನು ಕಂಡುಹಿಡಿದು
ಅಗತ್ಯವಿರತಕ್ಕಂತಹ ಮಕ್ಕಳಿಗೆ ವಿಶೇಷ ಬೆಂಬಲವನ್ನು ನೀಡುವಂಥ ಸ್ಕೂಲ್ ಏನಿದೆ ಅದು ಬೆಸ್ಟ್ ಸ್ಕೂಲ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಲಿಕಾ ಮಟ್ಟವನ್ನು ಗುರುತಿಸ್ತಕ್ಕಂತಹದ್ದು, ಲರ್ನಿಂಗ್ ಗ್ಯಾಪ್ ಅನ್ನು ಗುರುತಿಸ್ತಕ್ಕಂತಹದ್ದು, ವಿಶೇಷವಾದ ಕಲಿಕಾ ಬೆಂಬಲವನ್ನು ಕೊಡ್ತಕ್ಕಂತಹದ್ದು ಯಾವ ಶಾಲೆ ಮಾಡುತ್ತೆ ಅದನ್ನು ನಾವು ಬೆಸ್ಟ್ ಶಾಲೆ ಅಂತ ಕರಿತೀವಿ. ಒಂದು ಶಾಲೆ ತುಂಬ ಚೆನ್ನಾಗಿದೆ ಅಂತ ನೀವು ಅಸೆಸ್ ಮಾಡ್ತೀರಂತ ಅನ್ನೋದಾದ್ರೆ ಅಲ್ಲಿ ಏನು ನೋಡ್ಬೇಕಂದ್ರೆ, ಮೊದಲನೇದಾಗಿ ಮಗು ಎಲ್ಲಿದೆ ಅಂತ ನೋಡಬೇಕು, ಎರಡನೇದು ಮಗು ಎಲ್ಲಿಗೆ ತಲುಪಬೇಕಾಗಿದೆ ಅಂತ ನೋಡಬೇಕಾಗಿದೆ, ಮೂರನೇದು ಅದನ್ನು ಅಲ್ಲಿಗೆ ತಲುಪಿಸ್ಲಿಕ್ಕೆ ನಾವೇನು ಮಾಡಬೇಕು ಅಂತ ಯಾವ ಶಾಲೆಯಲ್ಲಿ ಯೋಚನೆ ಮಾಡ್ತಾರೆ ನಿಜವಾಗ್ಲೂ ಅದು ಆ ಶಾಲೆ ಬೆಸ್ಟ್ ಶಾಲೆ ಆಗುತ್ತೆ ಅಂತ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ತೀವಿ. ಇದು ಫಸ್ಟ್ ಪಾಯಿಂಟ್. ನಾವು ಏನೋ ಒಂದು ಶಾಲೆನ ಬೆಸ್ಟ್ ಸ್ಕೂಲ್ ಅಂತ ಮಾಡಬೇಕಂತ ಹೊರಟಿದ್ದೀವಿ, ಆವಾಗ ನಾವೇನಂದರೆ ಮೊಟ್ಟ ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ಮಗು ಎಲ್ಲಿದೆ, ಹೇಗೆ ಅದು ರೀಚ್ ಆಗಬೇಕಾಗಿದೆ, ಲರ್ನಿಂಗ್ ಗ್ಯಾಪ್ಸ್ ಏನು ಅನ್ನೋದನ್ನು ನೋಡ್ತಕ್ಕಂಥದ್ದು. ಎರಡನೇದೇನು, ಶಿಕ್ಷಕರ ನಿರಂತರ ವೃತ್ತಿಪರ ಅಭಿವೃದ್ಧಿ. ಟೀಚರ್ಸ್ಗೆ ಯಾವಾಗಲೂ ಕೂಡ ಎವ್ರಿ ಡೇ ಒಂದು ಚಾಲೆಂಜ್ ಇರುತ್ತೆ. ಯಾಕಂದರೆ ಪ್ರತಿ ಮಗುವೂ ಕೂಡ ಅವನೊಂದು ಯೂನಿವರ್ಸಿಟಿ ಇದ್ದಾಗೆ. ಒಬ್ಬ ಸ್ಟೂಡೆಂಟ್ ಅಂದರೆ ಅವನಲ್ಲಿ ಸುಮಾರು ವಿಷಯಗಳು ಅವನಲ್ಲಿ ಇರುತ್ತೆ. ಸೊ ಹಾಗಾಗಿ ಉತ್ತಮ ಶಾಲೆಯ ಹೃದಯವೇ ಉತ್ತಮ ಶಿಕ್ಷಕ. ಒಂದು ಒಳ್ಳೆಯ ಹಾರ್ಟ್ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮಗು ಇದೆ ಅಂತ ಹೇಳಿದ್ರೆ ಅವನಿಗೆ ಜ್ಞಾನವನ್ನು ಕಲಿಸ್ಕೊಡ್ಬೇಕು, ಅವನಿಗೆ ಮೌಲ್ಯಗಳನ್ನು ಹೇಳ್ಕೊಡ್ಬೇಕು, ಅವನಿಗೆ ಕೌಶಲ್ಯಗಳನ್ನು ಹೇಳ್ಕೊಡ್ಬೇಕು, ಅವನ ವೃತ್ತಿ ಜೀವನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು. ಟೀಚರ್ ಅಂದರೆ ಬರೀ ಪಾಠ ಮಾಡೋದಷ್ಟೇ ಅಲ್ಲ. ಸೊ ನೀವು ಯಾವುದೇ ಶಾಲೆಗೆ ಮಗುವನ್ನು ಸೇರಿಸ್ಬೇಕಾದ್ರೆ ಆ ಶಿಕ್ಷಕರು ಈ ಎಲ್ಲವನ್ನು ಹೇಳ್ಕೊಡ್ಲಿಕ್ಕೆ ಸಮರ್ಥರಿದ್ದಾರಾ, ಹೇಳ್ಕೊಡ್ತಾರ ಅನ್ನೋದನ್ನು ಪೇರೆಂಟ್ ಆದಂಥವರು ನೋಡಬೇಕಾಗುತ್ತೆ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ಶಿಕ್ಷಕರಿಗೆ ತರಬೇತಿ ನೀಡೋದು ಮಾತ್ರ ನಮ್ಗೆ ಸಾಕಾಗೋದಿಲ್ಲ. ತರಬೇತಿ ನಂತರ ತರಗತಿಗಳಲ್ಲಿ ಅದರ ಬಳಕೆ ಹೇಗಿದೆ ಎಂಬುದನ್ನು ಗಮನಿಸಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಮಾಡೋದ್ರಿಂದ ಟೀಚರ್ಗೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗನ್ನು ಮಾಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ, ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಅಸೆಸ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಟೂಲ್ಗಳನ್ನು ಬಳಸ್ಕೊಂಡು ಟೀಚರು ಎಫಿಷಿಯೆಂಟಾಗಿ ಪಾಠ ಮಾಡೋದ್ರಿಂದ. ಸೊ ಈ ಪಾಯಿಂಟನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಟೀಚರ್ ಆದಂಥವರು ಎವ್ರಿ ಡೇ ಎವ್ರಿ ಮಿನಿಟ್ ಅಪ್ಗ್ರೇಡ್ ಆಗಬೇಕಾಗತ್ತೆ. ಆ ಕಾರಣಕ್ಕಾಗಿ ಒಂದು ಶಾಲೆ ಬೆಸ್ಟ್ ಶಾಲೆ ಇದೆ ಅಂತ ಹೇಳಿದರೆ ಅವರು ಈ ಎಲ್ಲ ಅಂಶಗಳನ್ನು ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ. ಓಕೆ, ಒಂದು ಶಾಲೆ ತುಂಬ ಚೆನ್ನಾಗಿದೆ ಅಂತ ನೀವು ಹೇಳಬೇಕಾದ್ರೆ ಆ ಶಾಲೆಯಲ್ಲಿ ಏನೇನು ಇರಬೇಕಪ್ಪ? ಒಂದು ಶಾಲೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಶಾಲೆ ಲರ್ನಿಂಗ್ ಬೈ ಡೂಯಿಂಗ್ ಶಾಲೆ ಆಗಿರಬೇಕು. ಆ ಶಾಲೆ ಮಾಡುತ್ತಾ ಕಲಿಬೇಕು. ಮಕ್ಕಳು ಬರೀ ನಾಲೆಜ್ ಇದ್ದರೆ ಸಾಕಾಗಲ್ಲ, ಆ ನಾಲೆಜ್ನ ಅಪ್ಲೈ ಮಾಡುವಂಥ ಸ್ಕಿಲ್ಲನ್ನು ಎಲ್ಲಿ ಹೇಳ್ಕೊಡ್ತಾರೆ, ಪ್ರತಿಯೊಂದನ್ನು ಕೂಡ ಎಲ್ಲಿ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಹೇಳ್ಕೊಡುವಂಥ ಒಂದು ಅವಕಾಶಗಳಿರುತ್ತೆ ಅನ್ನೋದನ್ನು ಈ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಾಕ್ಟಿಕಲ್ಸ್ ಮಾಡಿಸ್ತಾರ, ಈ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಾಕ್ಟಿಕಲ್ಗಳನ್ನು ಹೇಳ್ಕೊಡ್ತಾರ, ಆ ಮಕ್ಕಳಿಗೆ ಮಾಡಿ ಕಲೀಲಿಕ್ಕೆ ಅವಕಾಶಗಳಿದೆಯಾ ಅನ್ನೋಂಥದ್ದನ್ನು. ಕಲಿಕೆ ಅನುಭವಾತ್ಮಕವಾಗಿರಬೇಕು. ಅನುಭವಾತ್ಮಕವಾದ ಕಲಿಕೆ ಯಾವ ಕಲಿಕೆ ಅನುಭವಕ್ಕೆ ಬರೋದಿಲ್ಲ ಆ ಕಲಿಕೆಯನ್ನು ನಾವು ಖಂಡಿತವಾಗ್ಲೂ ಕೂಡ ಆ ಕಲಿಕೆಯಲ್ಲಿ ಏನಂದರೆ ಅದು ಸಿದ್ಧಿ ಆಗೋದಿಲ್ಲ, ಆ ಕಲಿಕೆ ಸಿದ್ಧಿ ಆಗೋದಿಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ಬೋದು. ದಿಸ್ ಈಸ್ ಪಾಯಿಂಟ್ ನಂಬರ್ 3. ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ 4 ಏನಪ್ಪ? ಒಂದು ಶಾಲೆ ಬೆಸ್ಟ್ ಶಾಲೆ ಇದೆ, ಆ ಶಾಲೆಯಲ್ಲಿ ಏನೇನು ಇರಬೇಕು ಅಂತ ನಾವು ನೋಡೋದಾದರೆ ಪಾಯಿಂಟ್ ನಂಬರ್ 4 ಅಂತ ಹೇಳಿದ್ರೆ, ನಾನು ಮಾಡುತ್ತಾ ಕಲಿಯುವ ಶಾಲೆ ಅಂತ ಹೇಳಿದೆ. ಅದನ್ನು ಹೆಂಗೆ ಮಾಡ್ತಾ ಕಲಿಬೇಕು? ಇವತ್ತಿನ ಜಮಾನದಲ್ಲಿ ಇಲ್ಲಿ ನೋಡಿ, ಸ್ಮಾರ್ಟ್ ಲರ್ನಿಂಗ್ ಹಬ್ ಅಂತ ನಾವು ಕರಿತೀವಿ. ಎಲ್ಲ ಈ ಕಲಿಕೆಗೆ ಸುಲಭಗೊಳಿಸ್ತಕ್ಕಂಥ AI ತಂತ್ರಜ್ಞಾನವು ಕೂಡ ಈಗ ಬಂದಿರೋದ್ರಿಂದ ಆ ಶಾಲೆಯಲ್ಲಿ ಕಲಿಕೆಗೆ AI ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದಾರೆ ಇಲ್ವೇ ಅನ್ನೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಮಕ್ಕಳು ಇಲ್ಲಿ 3Dಗಳನ್ನು ಹಾಕೊಳ್ಳುವಂಥದ್ದು, AI ಟೂಲನ್ನು ಬಳಸ್ಕೊಂಡು ಆ ಮಕ್ಕಳು ಕಲಿಯುವಂಥದ್ದನ್ನು ನೋಡ್ಬೋದು. ಸೊ ಈ ಸಂದರ್ಭದಲ್ಲಿ ಅಡ್ವಾನ್ಸ್ಡ್ ಲರ್ನಿಂಗ್ ಸ್ಟೈಲ್ಸ್ ಏನಿದೆ ಆ ಲರ್ನಿಂಗ್ ಸ್ಟೈಲ್ಸ್ಗಳನ್ನು ಆ ಶಾಲೆ ಅಳವಡಿಸ್ಕೊಂಡಿದ್ದಾರಾ ಇಲ್ವಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸರ್ಕಾರಿ ಶಾಲೆ ಆಗಲಿ, ಒಂದು ಖಾಸಗಿ ಶಾಲೆ ಆಗಲಿ, ಒಂದು ಏಡೆಡ್ ಶಾಲೆ ಆಗಲಿ, ಆ ಶಾಲೆಯಲ್ಲಿ ಯಾವುದೇ ಒಂದು ಅಡ್ವಾನ್ಸ್ಡ್ ಆಗಿ ಲರ್ನಿಂಗ್ ಸ್ಟೈಲ್ಗಳು ಸಿಸ್ಟಮ್ಗಳನ್ನು ಆ ಶಾಲೆಯಲ್ಲಿ ಬಳಸ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಆ ಶಾಲೆ ಉತ್ತಮ ಶಾಲೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇವಾಗ ನಾವೇನು ಮಾಡಿದ್ದೀವಿ, ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲೂ AI ತಂತ್ರಜ್ಞಾನವನ್ನು ಬಳಸ್ಕೊಂಡು ತುಂಬ ಉತ್ತಮವಾಗಿ ಮಕ್ಕಳಿಗೆ ಬೋಧನೆ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸ್ಕೋಬೇಕು ಸ್ನೇಹಿತರೆ. ಇನ್ನು ಪಾಯಿಂಟ್ ನಂಬರ್ 5ಗೆ ನಾವು ಬರೋದಾದರೆ, ಒಂದು ಸರ್ಕಾರಿ ಶಾಲೆ ಬೆಸ್ಟ್ ಸ್ಕೂಲ್ ಆಗಬೇಕು ಅಂತ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಪೋಷಕರ ಪಾಲುಗಾರಿಕೆ ಬಹಳ ಮುಖ್ಯ ಆಗುತ್ತೆ. ನೋಡ್ಬೋದು, ಈಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಒಂದೊಂದು ಖಾಸಗಿ ಶಾಲೆ 3 ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಳ್ಳಿ ಅನ್ನೋಂಥ ಒಂದು ಆದೇಶವನ್ನು ಮಾಡಿದ್ದಾರೆ. ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ.
ಇಲ್ಲಿ ಪೋಷಕರ ಪಾಲುಗಾರಿಕೆ ನವಪಥ ಅಂತ ಏನಂತ ಹೇಳಿದ್ರೆ, ಪೇರೆಂಟ್ ಆದಂಥವ್ರು ಸ್ಕೂಲ್ನಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಮಕ್ಕಳ ಕಲಿಕೆ ಇಲ್ಲಿ ನೋಡ್ತಾ ಇರ್ಬೋದು. ಪೇರೆಂಟ್ಗಳು ಬಂದ್ಬಿಟ್ಟು ನಮ್ಮ ಮಕ್ಕಳು ಏನು ಕಲಿತಾ ಇದ್ದಾರೆ ಸ್ಕೂಲಲ್ಲಿ ಅನ್ನೋದನ್ನು ಪೇರೆಂಟ್ಗಳು ನಮ್ಮ ಸರ್ಕಾರಿ ಶಾಲೆಗೆ ಬಂದು ನೀವು ವಾಚ್ ಮಾಡೋದಾದರೆ, ಟೀಚರ್ ಜೊತೆಗೆ ನೀವು ನನ್ನ ಮಗ ಏನು ಕಲ್ತ, ನನ್ನ ಮಗ ಏನು ತಿಳ್ಕೊಂಡ ಅಂತ ನೀವು ಇನ್ವಾಲ್ವ್ಮೆಂಟ್ ತೋರಿಸಿದರೆ ಸ್ಕೂಲ್ಗೆ, ಖಂಡಿತವಾಗ್ಲೂ ನಮ್ಮ ಸರ್ಕಾರಿ ಶಾಲೆ 100ಕ್ಕೆ 100 ಒಳ್ಳೆಯ ಶಾಲೆಯಾಗಿ ರೂಪುಗೊಳ್ಳೋದ್ರಲ್ಲಿ ಯಾವುದೇ ಸಂದೇಹನೂ ಇಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ಬೋದು. ಇನ್ನು ನಮ್ಮ ಸರ್ಕಾರಿ ಶಾಲೆಗಳು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಪ್ಪ, ನಮ್ಮ ಶಾಲೆಗಳು ಇನ್ನೂ ತುಂಬ ಅಡ್ವಾನ್ಸ್ಡ್ ಆಗಿರಬೇಕು ಅಂತ ಅನ್ನೋದಾದರೆ, ನಮ್ಮ ಈಗೇನು ಹಳೆ ವಿದ್ಯಾರ್ಥಿಗಳು ಮತ್ತು SDMC ಅವರು ಮತ್ತು ಪೇರೆಂಟು, ಟೀಚರ್ಸು ಎಲ್ಲರೂ ಸೇರಿಕೊಂಡ್ರೆ ಆ ಶಾಲೆಯಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಲ್ಯಾಬು, ಒಂದು ಲಾಜಿಕ್ ಪೆವಿಲಿಯನನ್ನು ಕ್ರಿಯೇಟ್ ಮಾಡುವಂಥದ್ದು, ಒಂದು ಸೈನ್ಸು ಮತ್ತು ಎಕಾಲಜಿ ಝೋನನ್ನು ಕ್ರಿಯೇಟ್ ಮಾಡುವಂಥದ್ದು, ರೈಟ್, ಒಂದು ಪೋರ್ಟಲ್ ಲರ್ನಿಂಗ್ ಇದನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಲರ್ನಿಂಗ್ ಪಾತ್ವೇ, ಒಂದು ನಡೆದಾಡೋ ಜಾಗವನ್ನು ಕೂಡ ಲರ್ನಿಂಗ್ ಪಾತ್ವೇ ಮಾಡಿರುವಂಥದ್ದು, ಒಂದು ಸ್ಟೋರಿ ಟೆಲ್ಲಿಂಗ್ ಗ್ಯಾಜ್ಬಿಯೋ ಅನ್ನೋಂಥದ್ದನ್ನು ಒಂದು ರೆಡಿ ಮಾಡಿರುವಂಥ ಸರ್ಕಾರಿ ಶಾಲೆಯಲ್ಲಿ ಬೇರೆ ಬೇರೆ ಒಂದು ಕಲಿಕಾ ವಾತಾವರಣವನ್ನು, ಬೇರೆ ಬೇರೆ ಪ್ರಯೋಗ ಶಾಲೆಗಳನ್ನು ಆ ಸರ್ಕಾರಿ ಶಾಲೆಯಲ್ಲಿ ನಿರ್ಮಾಣ ಮಾಡೋದ್ರಿಂದ ಈ ಸರ್ಕಾರಿ ಶಾಲೆಗಳು ತುಂಬ ಅಟ್ರಾಕ್ಟಿವ್ ಆಗುತ್ತೆ. ಸೊ ಈ ಒಂದು ಅಂಶಗಳನ್ನು ನಾವು ಗಮನಿಸ್ಕೊಂಡು ಶಾಲೆಯನ್ನು ತುಂಬ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಎಲ್ಲದಕ್ಕಿಂತ ಅದ್ಭುತವಾದ ಶಾಲೆಗಳಾಗುತ್ತೆ ಅಂತ ಅನ್ನೋದನ್ನು ನಾವು ಈ ಸ್ಲೈಡಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇನ್ನು ನಮ್ಮ ಸರ್ಕಾರಿ ಶಾಲೆಗಳು ಇನ್ನೂ ಚೆನ್ನಾಗಿ ಆಗ್ಬೇಕಪ್ಪ ಅಂತ ಹೇಳಿದ್ರೆ, ಸಮುದಾಯವನ್ನು ಶಾಲೆಯೊಂದಿಗೆ ಜೋಡಿಸ್ಬೇಕು. ಸಮುದಾಯ ಮತ್ತು ಶಾಲೆಯ ಸಂಭ್ರಮ, ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಈ ಶಾಲೆಯ ಒಂದು ಅಭಿವೃದ್ಧಿಯನ್ನು ಸಮುದಾಯದೊಂದಿಗೆ, ಪೋಷಕರೊಂದಿಗೆ ಜೋಡಿಸಿದಾಗ ನೀವು ನೋಡ್ಬೋದು, ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂದರೆ ನಮ್ಮ ಊರಿನ ಎಲ್ಲ ಒಂದು ಗ್ರಾಮದ ಎಲ್ಲ ಮುಖಂಡರುಗಳು, ಹಿರಿಯರು, ಜನಪ್ರತಿನಿಧಿಗಳು, ಬೇರೆ ಬೇರೆ NGOಗಳು, ಸ್ತ್ರೀ ಶಕ್ತಿ ಸಂಘಗಳು ಎಲ್ಲರನ್ನೂ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡ್ರೆ ಖಂಡಿತವಾಗಲೂ ನಮ್ಮ ಸರ್ಕಾರಿ ಶಾಲೆನ ಅದ್ಭುತವಾದಂತಹ ಶಾಲೆಯನ್ನಾಗಿ ಮಾಡಬಹುದು. ನಾನು ಈ ಒಂದು ಸ್ಲೈಡಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಉತ್ತಮಪಡಿಸಲಿಕ್ಕೆ 10 ಸರಳ ಸೂತ್ರಗಳು ಅನ್ನುವಂಥ ಒಂದು ಪಾಯಿಂಟ್ ಅಡಿಯಲ್ಲಿ ಈ ಒಂದು ಅಂಶವನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಒಂದು ಶಾಲೆ ಬರೀ ಅಂದ ಚಂದ ಇದ್ದರೆ ಸಾಕಾ, ನೋಡೋಕೆ ಚೆನ್ನಾಗಿದ್ರೆ ಸಾಕಾ, ಎಲ್ಲರೂ ಭಾಗವಹಿಸಿದರೆ ಸಾಕಾಗೋದಿಲ್ಲ. ಒಂದು ಶಾಲೆ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ದತ್ತಾಂಶ ಆಧಾರಿತ ಶಾಲಾ ಸುಧಾರಣೆ, ಮಕ್ಕಳ ಕಲಿಕೆಯಲ್ಲಿ ಬದಲಾವಣೆ ಮತ್ತು ಪ್ರಗತಿಯ ಮಾಪನಗಳನ್ನು ನಾವು ಶಾಲೆಗಳಲ್ಲಿ ಇಟ್ಕೋಬೇಕಾಗುತ್ತೆ. ಹಾಜರಾತಿ ಎಷ್ಟಿದೆ ಶಾಲೆಯಲ್ಲಿ, ಕಲಿಕಾ ಮಟ್ಟ ಹೇಗಿದೆ, ಮಕ್ಕಳ ಭಾಗವಹಿಸುವಿಕೆ ಹೇಗಿದೆ, ಕಲಿಕಾ ಮಟ್ಟ, ಕಲಿಕಾ ಒಂದು ಫಲಿತಾಂಶ ಹೇಗಿದೆ. ಸೊ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಸ್ಟ್ಯಾಟಿಸ್ಟಿಕ್ಸನ್ನು ಪೇರೆಂಟ್ ಮುಂದೆ ಮತ್ತು ಸಮಾಜದ ಮುಂದೆ ಟೀಚರ್ ಆದಂಥವರು ಪ್ರೆಸೆಂಟೇಷನ್ ಮಾಡಿ ಆ ಸ್ಟ್ಯಾಟಿಸ್ಟಿಕ್ಸನ್ನು ಇಟ್ಕೊಂಡೆ ಮಾತ್ರ ನೋಡಿ, ನೀವು ಏನೇ ಮಾಡಿದ್ರು ಸುಮ್ಮನೆ ನಾನು ಹೊರಗಡೆ ಎಲ್ಲ ತುಂಬ ಅಂದ ಚಂದ ಮಾಡದೆ ಪ್ರಯೋಜನಕ್ಕೆ ಬರೋದಿಲ್ಲ. ನೀವು ಡಾಟಾ ಇಟ್ಕೋಬೇಕು. ನಾನು ಬಿಫೋರ್ ಹೆಂಗಿತ್ತು, ನಾನು ಬರೋದಕ್ಕಿಂತ ಸ್ಕೂಲ್ ಮುಂಚೆ, ನಾನು ಬಂದಾದ್ಮೇಲೆ ಏನೇನು ಬದಲಾವಣೆ ಮಾಡಿದ್ದೀನಿ, ಆಫ್ಟರ್ ಚೇಂಜಸ್ ಏನು,